ಮಾಡಿದರೆ ಈಗ ನಮ್ಮ ಅಲ್ಲಿಯ ಮುಖ್ಯಮಂತ್ರಿ ಯಾರು ನಿಮ್ಗೆ ಗೊತ್ತದ ಹೇಳುವಂಥ ಅವಶ್ಯಕತೆ ಇಲ್ಲ, ಯೋಗಿಯವರು ಸಾಕಷ್ಟು ಪ್ರಚಾರ ಮಾಡಿದ್ದಾರೆ. ಈಗ ಜನನೂ ಸಾಕಷ್ಟು ಹೋಗ್ತದೆ, ಎಲ್ಲ ವ್ಯವಸ್ಥೆದಪ್ಪ ಅಲ್ಲೇ ಊಟದ ವ್ಯವಸ್ಥೆದ ಇನ್ನುಳಿದ ವ್ಯವಸ್ಥೆಗಳಿದ. ಮನುಷ್ಯನಿಗೆ ಮುಖ್ಯವಾಗಿ ಆಹಾರ ನೀರ ಜೊತೆಗೆ ನಮ್ಮ ಬಹಿರ್ದೆಸೆ ಇವು ಭಾಳ ಮುಖ್ಯ ರೀ. ಇದ್ರ ಬಗ್ಗೆ ಭಾಳ ಕಾಳಜಿ ವಹಿಸ್ಬೇಕಾಗ್ತದೆ. ಆ ನಿಷ್ಕಾಳಜಿಯಲ್ಲಿ ಅದ ಅಂತೇಳಿ ವರದಿಗಳು ಬರ್ತಾ ಇದ್ದಾವೆ. ಇದಕ್ಕೇನು ತಿಳ್ಕೊಡ್ತಾರೆ ನಮ್ಮ ಯೋಗಿ ಆದಿತ್ಯನಾಥ್ ಅವರು, ಮೋದಿಯವರು, ಇವತ್ತು ಜಳಕಕ್ಕೆ ಹೋದಂಥ ಮುರ್ಮು ಅವರು. ಇವರು ಈ ಜನರ ಒಂದು ಸೌಕರ್ಯವನ್ನು ಇವ್ರಿಗೆ ಸಿಗುವಂಥ ಮಿನಿಮಮ್ ರಿಕ್ವೈರ್ಮೆಂಟ್ಗಳನ್ನು ಕೊಡಿಸ್ಬೇಕಾಗಿತ್ತಂತೆ. ಇವ್ರು ಹೇಳ್ತಾರೆ ನಾವು ಕೊಟ್ಟಿದ್ದೀವಿ, ಮಾಡಿದ್ದೀವಿ, ಮುಟ್ಟಿಸಿದ್ವಿ, ನಡೆದ ನಾವು ನಡಿಕೆನವ್ರು ಮುಟ್ಟಿಸ್ತಾ ಇಲ್ಲ. ಹಾಗೆ ಹೀಗೆ ಮಾತಾಡ್ಬೋದು, ಇಲ್ಲ ಅಂತಲ್ಲ, ಮಾತಾಡೋದಕ್ಕೆ ನೂರಾರು ಹಾಕೋದು. ಎಲ್ಲ ಬುದ್ಧಿವಂತರಿದ್ದಾರಲ್ಲ, ನಾವು ಮಾಡಿದ್ದೀರಿ ಯಾರು ಹೋಗಿ ಮುಟ್ಟಿಸೋಲ್ಲ ಆಗಿಲ್ಲ ಅಂದರೆ ಇದ್ರ ಅರ್ಥ ಏನೋ ಒಂದು ನಡಕ ಎಲ್ಲ ಸೋರು ಹೋಗಿರಬೇಕು, ಇಲ್ಲ ಮಾಡೋರು ಅಲ್ಲಿ ಇರಲಿಕ್ಕಿಲ್ಲ ಅನ್ನುವಂಥ ಮಾತು. ಅದಕ್ಕೆ ಇದು ದೊಡ್ಡ ಒಂದು ಫಂಕ್ಷನ್ ಈಡೇರಿಸೋ ಸಂಬಂಧ, ನೆರವೇರಿಸೋ ಸಂಬಂಧ ಈ ವಿಷಯದಲ್ಲಿ ಭಾಳ ಎಚ್ಚರಿಕೆ ವಹಿಸಬೇಕಾಗ್ತದೆ. ನೋಡ್ರಿ, ನಗರ ಸುತ್ತಮುತ್ತೆಲ್ಲ ಹೊಲ ಸಿಡಿದು ಬಿಟ್ಟದ ಅಂತೇಳಿ ಸುದ್ದಿಗಳು ಬರ್ತಾ ಇದ್ದಾವೆ. ಪ್ರಯಾಗರಾಜ್ ಸುತ್ತಮುತ್ತೆಲ್ಲ ಹೊಲದ ಗಬ್ಬೆದ್ದು ಹೋಗ್ಯದಪ್ಪ ಅಂತೇಳಿ. ಈ ಸ್ಥಿತಿ ಇವತ್ತು ಮೂಡಿದ್ದ ಕಾರಣ ಅಂದ್ರೆ ಒಮ್ಮೆಲೆ ಕೋಟಿಗಳ ಜನ ಅಲ್ಲಿ ಬಂದಿದ್ದು, ಸ್ನಾನ ಮಾಡಲಿಕ್ಕೆ ಬೆನ್ನತ್ತಿದ್ದು, ಪುಣ್ಯ ಪಡ್ಕೊಳ್ಳೋಕೆ ಬೆನ್ನತ್ತಿದ್ದು. ಇವು ನಮ್ಮಲ್ಲಿ ಕಲ್ಪನೆಗಳಿದ್ದಾವೆ, ಪುಣ್ಯ ಅಥವಾ ಸ್ವಚ್ಛತೆ ಅದೊಂದು ಒಳ್ಳೆಯತನ ಇವು ಇದ್ದಾವೆ. ಆದರೆ ಅದೇ ಪ್ರಮಾಣದಲ್ಲಿ ಅಲ್ಲಿ ವ್ಯವಸ್ಥೆನೂ ಇರಬೇಕಾಗ್ತದೆ. ಅಂದಾಗ ಮಾತ್ರ ಇಂಥ ಜಂಗುಳಿ ಕೂಡಿದಾಗ ಒಂದು ಶಿಸ್ತು ಪಾಲನೆ ಮಾಡಲಿಕ್ಕೆ ಆಗ್ತದೆ. ಇಲ್ಲಾಂದ್ರೆ ಎಲ್ಲರಿಗೂ ಅಲ್ಲಿ ಸಾಂಕ್ರಾಮಿಕ ರೋಗ ಸಹಿತ ಆಗಿ ಹಬ್ಬು ಸಾಯ್ತುಗಳಿದ್ದಾವೆ. ಅವು ನಾವು ಹೇಳ್ಬೋದು, ಇಲ್ಲ ಪವಿತ್ರ ನದಿ ಹಾಗೆ ಹೇಗೆ ಅಂತೇಳಿ. ಈ ಮೇಲೆ ಕೋಟಿಗಿಂತ ಜನರಲ್ಲಿ ಹೋಗಿ ಅದೆಲ್ಲ ಹೇಳಿದ್ದೆ ನಿಮಗೆ, ಬಹಿರ್ದೇಶದ್ದು ಮತ್ತೇನು ಎಲ್ಲ ಒಮ್ಮೆಲೆ ಒಂದು ನದಿಗೆ ಹೋಗಿ ಕೂಡಿದಾಗ ಅದನ್ನು ಸಹಿಸಲಿಕ್ಕೆ ಅಸಾಧ್ಯ ಆಗಿಬಿಡ್ತದೆ ಅಂದರೆ. ಅದೇನೂ ಇರಲಿ, ಮಹಾಕುಂಭಮೇಳಕ್ಕೆ ಜನಜಂಗುಳು ಕೂಡ್ಲಿಕ್ಕೆ ಹತ್ತದ್ರಿ, ಭಯಂಕರ ಕೂಡಿದ. ಇನ್ನೂ ಕೂಡ್ತಾಯಿದ್ರೆ ಇನ್ನೂ ಬರ್ತಾಯಿದ್ದಾರೆ ಸ್ನಾನ ಮಾಡಲಿಕ್ಕೆ. ಇದಕ್ಕೆಲ್ಲ ಅಲ್ಲಿಯ ಯೋಗಿಯವರು ಒಳ್ಳೆಯ ವ್ಯವಸ್ಥೆ ಮಾಡಲಿ, ಇನ್ನಷ್ಟು ವ್ಯವಸ್ಥೆ ಮಾಡಲಿ. ಅವ್ರು ಇವ್ರದಲ್ಲ, VIP ಗಳದಲ್ಲ, ಅವ್ರು ಯಾರಾದರೂ ಮಾಡೇ ಮಾಡ್ತಾರೆ. ಜನಸಾಮಾನ್ಯರ ಬದುಕಿನ ಬಗ್ಗೆ ಅವರಲ್ಲಿ ಹೋಗೋದು ಏನು ಸಾಲ ಸೋಲ ಮಾಡಿ ಹೋಗಿರ್ತಾರೆ. ಈ ಒಂದು ಕುಂಭಮೇಳಕ್ಕೆ ಸಹಿತ ಎಷ್ಟು ಜನ ಸಾಲ ಮಾಡಿ ಬಂದಿಲ್ಲರಿ, ಒಮ್ಮೆ ಎನ್ಕ್ವೈರಿ ಮಾಡಿಸ್ಲಿ, ಕುಡಿದ ಜನರಿಗೆ ಗೊತ್ತಾಗ್ತದೆ. ಸಾಲ ಮಾಡಿ ಪುಣ್ಯ ಪಡ್ಕೊಂಡು ಬಂದಿರ್ತಾರೆ, ಆದರೆ ಇಲ್ಲಿ ಆಗೋದು ಬೇರೆ ಆಗ್ತಾಯಿದೆ. ಹೀಗಾಗಿ ಭಾಳ ಜನ ಭಕ್ತರು ಇವತ್ತು ಪೊಲೀಸರ ಜೊತೆ